ಕರ್ನಾಟಕದ ಅತಿದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಈಗ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಇಡೀ ರಾಜ್ಯವೇ ಯಾರಾಗ್ತಾರೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಅಂತ ಕಾತುರದಿಂದ ಕಾಯ್ತಿದೆ. ಆದರೆ ಈ ಬಾರಿ ಕುತೂಹಲ ಕೇವಲ ಸೋಷಿಯಲ್ ಮೀಡಿಯಾ ಅಥವಾ ಅಭಿಮಾನಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಅಚ್ಚರಿಯ ವಿಷಯ ಅಂದರೆ ಬಿಗ್ ಬಾಸ್ ಅಖಾಡಕ್ಕೆ ಈಗ ನಮ್ಮ ನಾಡಿನ ರಾಜಕೀಯ ನಾಯಕರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿರೋ ಧನುಷ್, ರಕ್ಷಿತಾ, ಗಿಲ್ಲಿ ನಟ, ಅಶ್ವಿನಿ, ರಘು ಮತ್ತು ಕಾವ್ಯ ಪರವಾಗಿ ಈಗ ವೋಟ್ ಪಾಲಿಟಿಕ್ಸ್ ಶುರುವಾಗಿದೆ. ತಮ್ಮ ತಮ್ಮ ಕ್ಷೇತ್ರದ ಸ್ಪರ್ಧಿಗಳನ್ನು ಗೆಲ್ಲಿಸಲೇಬೇಕು ಅಂತ ಶಾಸಕರು ಮತ್ತು ಮಾಜಿ ಸಚಿವರು ಈಗ ಅಖಾಡಕ್ಕೆ ಇಳಿದಿದ್ದಾರೆ. ಯಾರ ಪರ ಯಾರು ಬ್ಯಾಟ್ ಬೀಸ್ತಿದ್ದಾರೆ ನೋಡಿ. ಮಳವಳ್ಳಿಯ ಗಿಲ್ಲಿ ನಟ ಪರವಾಗಿ ಶಾಸಕ ನರೇಂದ್ರ ಸ್ವಾಮಿ ಹಾಗೂ ಡಿಸಿ ತಮ್ಮಣ್ಣ ಅವರು ಮತ ಕೇಳುತ್ತಿದ್ದಾರೆ. ಇತ್ತ ಕರಾವಳಿಯ ಬೆಡಗಿ ರಕ್ಷಿತಾ ಶೆಟ್ಟಿ ಪರವಾಗಿ ಕಾಪು ಶಾಸಕ ಗುರ್ಮೆ ಸುರೇಶ್ ನಿಂತಿದ್ದಾರೆ. ಇನ್ನು ಕೆಆರ್ ಪೇಟೆಯ ಕಾವ್ಯ ಪರವಾಗಿ ಶಾಸಕ HT ಮಂಜು ಮತ್ತು ನಾರಾಯಣಗೌಡ ಮತಯಾಚನೆ ಮಾಡಿದರೆ, ರಘು ಪರವಾಗಿ ಮಾಜಿ ಸಚಿವ BC ಪಾಟೀಲ್ ಅವರು ವಿಡಿಯೋ ಮಾಡಿ ವೋಟ್ ಹಾಕಿ ಗೆಲ್ಲಿಸಿ ಅಂತ ಮನವಿ ಮಾಡ್ತಿದ್ದಾರೆ. ಆದರೆ ವೀಕ್ಷಕರೇ, ಇಲ್ಲಿ ನಾವು ಯೋಚನೆ ಮಾಡಬೇಕಾದ ಒಂದು ಮುಖ್ಯವಾದ ವಿಷಯವಿದೆ. ಈ ವೋಟ್ ಪಾಲಿಟಿಕ್ಸ್ ನೋಡ್ತಿರೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಹಿ ಸತ್ಯವನ್ನು ಬಿಚ್ಚಿಡ್ತಿದ್ದಾರೆ. ಅದೇನಪ್ಪ ಅಂದರೆ, ನಾವು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಮತ ಹಾಕುವಾಗ ಅವರು ಮನೆಯಲ್ಲಿ ಹೇಗೆ ಆಡ್ತಾರೆ, ಅವರ ಗುಣ ಎಂಥದ್ದು, ಅವರು ನಮಗೆ ಎಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ಇದನ್ನೆಲ್ಲ ನೋಡಿ ಪ್ರಾಮಾಣಿಕವಾಗಿ ವೋಟ್ ಹಾಕ್ತೇವೆ. ಆದರೆ ನಮ್ಮನ್ನು 5 ವರ್ಷಗಳ ಕಾಲ ಆಳುವ ನಮ್ಮ ಹಣೆ ಬರಹವನ್ನು ನಿರ್ಧರಿಸುವ ರಾಜಕಾರಣಿಗಳನ್ನು ಆರಿಸುವಾಗ ಮಾತ್ರ ಜಾತಿ, ಧರ್ಮ ಅಥವಾ ದುಡ್ಡಿನ ಆಸೆಗೆ ಬಿದ್ದು ಮತ ಹಾಕ್ತೇವಲ್ಲ. ಇದು ಎಂತಹ ವಿಪರ್ಯಾಸ ಅಲ್ವಾ? ಬಿಗ್ ಬಾಸ್ ಸ್ಪರ್ಧಿಯ ಗುಣ ನೋಡಿ ವೋಟ್ ಹಾಕುವ ನಮಗೆ ದೇಶದ ನಾಯಕನ ಗುಣ ನೋಡಿ ವೋಟ್ ಹಾಕೋಕ್ಕೆ ಯಾಕೆ ಸಾಧ್ಯವಾಗ್ತಿಲ್ಲ ಅನ್ನೋದು ಈಗ ದೊಡ್ಡ ಪ್ರಶ್ನೆ. ಏನೇ ಇರಲಿ, ಸಿನಿಮಾ ಇರಲಿ ಅಥವಾ ರಾಜಕೀಯ ಇರಲಿ, ಉತ್ತಮ ವ್ಯಕ್ತಿತ್ವಕ್ಕೆ ಮನ್ನಣೆ ಸಿಗಬೇಕು ಅನ್ನೋದೇ ಎಲ್ಲರ ಆಶಯ. ಈ ಬಾರಿ ಬಿಗ್ ಬಾಸ್ ಟ್ರೋಫಿ ಯಾರ ಪಾಲಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು, ಅವರಿಗೇಕೆ ವೋಟ್ ಹಾಕಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.